ಪ್ರಿಯ ಸ್ನೇಹಿತರೆ, ನಿಮಗೆಲ್ಲ ಬಸವರಾಜ್ ಕುರೇನ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಈಗ ಘೋಷಣೆಯಾಗಿರುವ ಬೆಳಗಾವಿ MP ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ KPCC ಕಾರ್ಯಾಧ್ಯಕ್ಷರ ಆದಂಥ ಸತೀಶ್ ಜಾರಕಿಹೊಳಿ ಹಾಗೂ BJP ಪಕ್ಷದಿಂದ ದಿವಂಗತ ಸಚಿವರಾಗಿದ್ದ ಸುರೇಶ್ ಅಂಗಡಿಯವರ ಪತ್ನಿ ಮಂಗಳಾ ಅಂಗಡಿಯವರು ಸ್ಪರ್ಧೆಗೆ ಇಳಿದಿದ್ದಾರೆ. ಎಲ್ಲರ ನಿರೀಕ್ಷೆ ಹೊಸ ಕ್ಯಾಂಡಿಡೇಟ್ ಯಾರಾಗ್ಬೋದು ಅಂಥೇಳಿ ಕುತೂಹಲ ಇತ್ತು. ಹೈಕಮಾಂಡ್ ಮಾತ್ರ ತಮ್ಮ ನಿಲುವನ್ನು ಬದಲಿಸಿ ಆ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕೋದಿಲ್ಲ ಅಂಥೇಳಿ ಮೊದಲ ನಿಲುವು ತೊಗೊಂಡಿದ್ದರು. ಇದೇ ಹಿನ್ನೆಲೆಯೊಳಗೆ ಬಹುಶಃ ಸುರೇಶ್ ಅಂಗಡಿಯವರ ಮನೆಯವರಿಗೆ ಅಥವಾ ಜಗದೀಶ್ ಶೆಟ್ಟರ್ ಸೊಸೆಗಾಗಲಿ ಅಂಗಡಿಯವ್ರ ಪತ್ನಿಯವ್ರಿಗಾಗಲಿ ಟಿಕೆಟ್ ಸಿಗೋದಿಲ್ಲ ಅಂಥೇಳಿ ಟಿಕೆಟ್ ಅಪೇಕ್ಷಿತ ಅಭ್ಯರ್ಥಿಗಳೆಲ್ಲ ಭಾವಿಸಿದರು. ಆದರೆ ಅವರೆಲ್ಲ ನಿರೀಕ್ಷೆ ಸುಳ್ಳಾಗಿ ಅನಿರೀಕ್ಷಿತವಾಗಿ ಸುರೇಶ್ ಅಂಗಡಿಯವರ ಪತ್ನಿ ಇರತಕ್ಕಂಥ ಮಂಗಳಾ ಅಂಗಡಿಯವರಿಗೆ ಹೈಕಮಾಂಡ ಟಿಕೆಟ್ ಕೊಟ್ಟು ಸ್ಪರ್ಧೆಗೆ ಇಳಿಸಿಬಿಟ್ಟಿದೆ. ಪಕ್ಷ ಈ ರೀತಿ ಮಾಡೋಕ್ಕೆ ಹಲವಾರು ಕಾರಣಗಳದಾವೆ. ಮೋದಿ ಎಲೆ ಒಳಗೆ ಈಸಿಯಾಗಿ ನಾವು ಗೆದ್ದು ಬರ್ಬೋದು ಅಂಥೇಳಿ ಅತಿಯಾದ ಆತ್ಮವಿಶ್ವಾಸದಿಂದ ಇದಿರತಕ್ಕಂಥ ಹಲವಾರು ಅಭ್ಯರ್ಥಿಗಳು BJP ಟಿಕೆಟ್ ಆಕಾಂಕ್ಷಿಗಳಾಗಿದ್ದರು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಆ ಟಿಕೆಟ್ ಕೇಳೋರ ಸಂಖ್ಯೆ 72 ಮಂದಿ ಆಗಿತ್ತು. ಅವ್ರದ್ದೆಲ್ಲ ಈ ಹಿಂದೆ ನಮ್ಮ ಸಂಚಿಕೆ ಸಾಕಷ್ಟು ಬಾರಿ ಹೇಳಿದ್ದೀವಿ. ಅವ್ರದ್ದೇನು ಬೇಡಿಕೆ ಕೊಟ್ಟರೆ ಸುರೇಶ್ ಅಂಗಡಿಯವ್ರ ಕುಟುಂಬದವ್ರು ಕೊಡ್ರಿ, ಕೊಡಲಿಲ್ಲ ಅಂದ್ರೆ ನನ್ನ ಪರಿಗಣಿಸ್ರಿ ಅಂತಿತ್ತು. ಅವ್ರಿಗೇನೊಂದು ವಿಶ್ವಾಸ ಅಂದ್ರೆ BJP ಪಕ್ಷ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕೋದಿಲ್ಲ, ಅದಕ್ಕೆ ಹೊಸ ಕ್ಯಾಂಡಿಡೇಟ್ಗಳ ಟಿಕೆಟ್ ಕೊಡ್ತಾರೋ. ಆ ಹೊಸ ಕ್ಯಾಂಡಿಡೇಟ್ ನಾನೇ ಯಾಕಾಗಿರಬಾರ್ದು ಅಂಥೇಳಿ ಅವ್ರು ಭಾವಿಸ್ಕೊಂಡು ಟಿಕೆಟ್ ಕೇಳಕ್ಕೆ ತಮ್ಮ ಯಾರ್ಯಾರ ಲೀಡರ್ಗಳಿದಾರೋ, ಯಾರ್ಯಾರ ಹೈಕಮಾಂಡ್ದಾಗ ಪ್ರಭಾವಿದಾರೋ, ಯಾರ್ದು ಮಾತು ನಡೀತೈತಿ ಅವ್ನು ಹಿಡ್ಕೊಂಡು ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿದ್ರು ಅವರು. ಒಂದು BJP ಅಭ್ಯರ್ಥಿಗಳಿಗೆ ಯಾಕೆ ಅವಿಶ್ವಾಸ ಇರ್ತದೆ ಅದೇ ಹೇಳಿದ್ನಲ್ಲ, ಕುಟುಂಬ ರಾಜಕಾರಣಕ್ಕೆ BJP ಹೈಕಮಾಂಡ್ ಮಣೆ ಹಾಕೋದಿಲ್ಲ. ಯಾಕಂದರೆ ಹಿಂದೆ ಸಚಿವರಾಗಿರ್ತಕ್ಕಂಥ ಅನಂತಕುಮಾರ್ ಅವರು ತೀರ್ಕೊಂಡಾಗ ಅವ್ರ ಪತ್ನಿ ತೇಜಸ್ವಿನಿ ಅನಂತಕುಮಾರ್ ಅವರು ಟಿಕೆಟ್ ಕೊಡಂತೇಳಿ ಬಹುಜನರ ಒತ್ತಾಯ ಇತ್ತು. ಸ್ವತಃ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರ ಹೈಕಮಾಂಡ್ಗೆ ಪರಿಪರಿಯಾಗಿ ಕೇಳ್ಕೊಂಡಿದ್ರು ಅವ್ರು ಟಿಕೆಟ್ ಕೊಡ್ರಿ ಅಂತೇಳಿ. ಯಾಕಂದ್ರೆ ಇಲೆಕ್ಷನ್ದಾಗ ತೇಜಸ್ವಿನಿ ಅನಂತಕುಮಾರ್ ಅವರು ಭಾಳ ಪ್ರಚಾರ ಮಾಡ್ತಿದ್ರು. ಅವ್ರು NGO ಮುಖಾಂತರನೂ ಜನರಿಗೆ ಭಾಳ ಅಂದರೆ ಜನರ ಮಧ್ಯೆ ಇದ್ದರು ಅವರು. ಅದಕ್ಕಾಗಿ ಅವ್ರು ಟಿಕೆಟ್ ಕೊಡ್ರಿ ಅಂಥೇಳಿ ಸಾಕಷ್ಟು ಬಾರಿ ವಿನಂತಿ ಮಾಡ್ಕೊಂಡಿದ್ರು. ಆದರೆ ಹೈಕಮಾಂಡ್ ಏನು ಮಾಡಿತ್ತಂದ್ರೆ, ಇಲ್ಲ ನಾವು ಕುಟುಂಬ ರಾಜಕಾರಣಕ್ಕೆ ನಾವು ಮಣೆ ಹಾಕೋದಿಲ್ಲ, ಅವರು ಹೆಚ್ಚು ಕಡಿಮೆ ಅನಂತಕುಮಾರ್ ಅವರ ಪಕ್ಷ ಕಟ್ಟಕ್ಕೆ ಸರ್ಕಾರ ಬರೋಕ್ಕೆ ಏನು ಶ್ರಮ ತೊಗೊಂಡಿದ್ರು, ಅವ್ರಿಗೆ ಅಷ್ಟೇ ವಿನಯದಿಂದನ ಅಷ್ಟೇ ಪ್ರೀತಿಯಿಂದ ಅವ್ರಿಗೆ ಅಧಿಕಾರನೂ ಕೊಟ್ಟಿದ್ದೀವಿ, ಪಕ್ಷ ಕೊಟ್ಟೈತಿ, ಆಮೇಲೆ ಅವ್ರ ಮಾನ ಸನ್ಮಾನ ಎಲ್ಲ ಕೊಟ್ಟೈತಿ. ಇಷ್ಟೆಲ್ಲ ಇದ್ದರೂ ಅವ್ರ ಪತ್ನಿ ಕೊಡ್ಬೇಕಂತೇನು ಅಲಿಖಿತ ನಿಯಮ ಏನಿಲ್ಲ ಅಂಥೇಳಿ ಇವರು ಟಿಕೆಟನ್ನು ತಳ್ಳಿ ಹಾಕಿ ತೇಜಸ್ವಿ ಸೂರ್ಯ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರು. ಆ ಒಂದು ಮಾನದಂಡ ಇಲ್ಲಿ ಸುರೇಶ್ ಅಂಗಡಿಯವರ ಪತ್ನಿ ವಿಷಯದಲ್ಲಿ ಹಂಗೆ ಆಗ್ತೈತೆ ಅಂಥೇಳಿ ಭಾಳ ಜನ ಅಭ್ಯರ್ಥಿಗಳು ವಿಶ್ವಾಸದಾಗಿದ್ದರು. ಬಹುಶಃ ಟಿಕೆಟ್ ನನಗೆ ಸಿಗ್ತೈತಿ ಅಂಥೇಳಿ ಭರವಸೆನೂ ಇತ್ತು, ಎಲ್ಲ ಕಡೆ ಹೇಳಿದ್ರು. ವಿಷಯ ಹೇಳ್ಬೇಕಂದ್ರೆ ಅನಂತಕುಮಾರ್ ಅವ್ರಿಗೆ ಮೋಸ್ಟ್ಲಿ ಮೊದಲು ಕೊಡಬೇಕಾಗಿತ್ತು. ಯಾಕಂದ್ರೆ ಹೆಚ್ಚು ಕಡಿಮೆ ಅವರು ಈಗಿನ CM ಯಡಿಯೂರಪ್ಪನವರ ಸಾಥಿಗಳಾಗಿದ್ದರು. ಭಾಳ ವರ್ಷಗಳಿಂದ ಒಂದು 3-4 ದಶಕಗಳ ಕಾಲ ಅವ್ರ ಪಕ್ಷ ಕಟ್ಟಿದ್ರು. ಅವ್ರ ಪತ್ನಿ ಕೊಡೋದ್ರಾಗ ನ್ಯಾಯ ಇತ್ತು. ಆದರೆ ಪಕ್ಷ ಏನು ಮಾಡಿತ್ತು, ಕುಟುಂಬ ರಾಜಕಾರಣ ಒತ್ತು ಕೊಡೋಂಗಿಲ್ಲ, ನಾವು ಹೊಸ ಮುಖಗಳನ್ನ ಪಕ್ಷಕ್ಕೆ ಸೇವೆ ಸಲ್ಲಿಸೋರನ್ನ ಕಾರ್ಯಕರ್ತರನ್ನ ಬೆಳೆಸ್ತೀವಿ ಅಂತೇಳಿ ಟಿಕೆಟನ್ನು ನಿರಾಕರಿಸಿದ್ರು. ಜನನು ಕಾರ್ಯಕರ್ತರು ಒಪ್ಕೊಂಡಿದ್ರು. ಬಟ್ ಅಂಗಡಿಯವ್ರ ವಿಷಯದಲ್ಲಿ ಹಂಗೆ ಆಗಲಿಲ್ಲ. ಸುರೇಶ್ ಅಂಗಡಿಯವರು ಬೆಳಗಾವಿ ಜಿಲ್ಲಾ ಗ್ರಾಮೀಣ ಅಧ್ಯಕ್ಷರಾಗಿ ಪಕ್ಷಕ್ಕೆ ಎಂಟ್ರಿ ಆದರು. ಎಂಟ್ರಿ ಆದ 3 ವರ್ಷಕ್ಕನ ಅವರು 2004 BJP ಪಕ್ಷದ ಟಿಕೆಟ್ ತೊಗೊಂಡ್ಕೊಂಡ್ರು. ವಾಜಪೇಯಿ ಒಳಗೆ ಇದ್ರಾಗ BJP ಒಳಗೆ ಗೆದ್ದು ಬಂದುಬಿಟ್ರು. ಮತ್ತು ಹಂಗೆ 3 ಸಲ ಅವರು BJP ಸಂಸದರಾಗಿದ್ದರು. 4ನೇ ಅವಧಿ ಒಳಗೆ ಮಂತ್ರಿನೂ ಆಗಿದ್ದರು. ಸುರೇಶ್ ಅಂಗಡಿ ವಿಷಯದಾಗ ಮಾತ್ರ ಈ ಮಾನದಂಡನ ಸಡಿಲ್ ಮಾಡಿದರು. ಕಾರ್ಯಕರ್ತರಿಗೆ ವಿಚಿತ್ರ ಅನಿಸುತ್ತೆ. ಅಂಥದ್ರಾಗ ಒಬ್ಬರು ಪ್ರಮುಖ ಯುವ ನಾಯಕರು ಒಬ್ಬರು ಟ್ವೀಟ್ ಮಾಡಿದರು ಈ ತಕ್ಷಣಕ್ಕೆ, BJP ಪಕ್ಷ ಬೆಳಗಾವಿ ಜಿಲ್ಲಾದಾಗ ಬೆಳಗಾವಿ ನಗರಕ್ಕೆ ಸ್ಮಾರ್ಟ್ ಸಿಟಿ ಏನು ಮಾಡೋಕ್ಕೇನು ಅನುದಾನ ರಿಲೀಸ್ ಮಾಡಿತ್ತು. ಆ ಅನುದಾನ ಕೇಳಿ ಓಟ್ ಕೇಳೋಣ ಅಂತೇಳಿ ಬರಲಿಲ್ಲ,
ಅನುಕಂಪದ ಓಟ್ರ ಮೇಲೆ ನಾವು ಗೆದ್ದು ಬರೋಣ ಅಂಥೇಳಿ ಪಕ್ಷ ಬಯಸೈತಿ. ಅಂದ್ರೆ ಹುಬ್ಬಳ್ಳಿ ಲಾಬಿ ಈ ಬೆಳಗಾವಿ ಮೇಲೆ ಸವಾರಿ ಮಾಡಿತು ಅಂಥೇಳಿ ಟ್ವೀಟ್ ಮಾಡಿದ್ರು ಅವರು. ಇರಲಿ, ಮಂಗಳ ಅಂಗಡಿಯವ್ರಿಗೆ ಟಿಕೆಟ್ ಯಾಕೆ ಕೊಡ್ತು ಅಂತೇಳಿ ಅದಕ್ಕೆ ಅದರದೇ ಆದಂಥ ಕಾರಣಗಳು ಭಾಳ ಇದಾವೆ. ಹೈಕಮಾಂಡು ಏನಷ್ಟು ಸರಳವಾಗಿ ಹೈಕಮಾಂಡ್ ಆಗಲಿ, ಆ ಹೈಕಮಾಂಡ್ ನಾವು ವಿಶೇಷವಾಗಿ ಬಹುಶಃ ರಾಜ್ಯ ಘಟಕಕ್ಕೆ ಇದರ ಜವಾಬ್ದಾರಿ ಕೊಟ್ಟಿದ್ರೆ ಕಾಣತೈತಿ. ನೀವು ಯಾರನ್ನ ಕ್ಯಾಂಡಿಡೇಟ್ ಮಾಡಿರಿ ಕಳಿಸಿ ನಾವು ಅಪ್ರೂವ್ ಮಾಡ್ತೀವಿ ಅಂತ ಹೇಳಿದ್ರೆ ಲಾಸ್ಟ್ ಹಿಂಗೆ ಹೇಳಿದ್ರಿ ಅಂತೇಳಿ BJP ಮೂಲದ ಸುದ್ದಿ ಅದು. ಅದು ಅಲ್ಲದೆ BJP ಕ್ಯಾಂಡಿಡೇಟನ್ನ ಗೆಲ್ಲಿಸ್ಕೊಂಡು ಬರೋ ಜವಾಬ್ದಾರಿ ನಂದು ಅಂಥೇಳಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ರಂತೆ. ಏನಂದ್ರೆ ಮಂಗಳ ಅಂಗಡಿಯವ್ರಿಗೆ ಏನಾದ್ರು ನೀವು ಕೊಟ್ರಿ ಅಂದ್ರೆ ಖಂಡಿತ ಅವ್ರು ನಾವು ಗೆಲ್ಲಿಸ್ಕೊಂಡು ಬರ್ತೀನಿ ಅಂಥೇಳಿ ಪಕ್ಷದವ್ರಿಗೆ ಮಾತು ಕೊಟ್ಟಿದ್ರಂತೆ. ಆದರೆ ಈಗ ಅವರು CD ಪ್ರಕರಣದಾಗ ಕುಗ್ಗಿ ಹೋಗಿದ್ದಾರೆ. ಪ್ರಚಾರಕ್ಕಂತೂ ಬರೋ ಸಂಭವನ ಇಲ್ಲ. ಆದರೂ ಅವ್ರ ಮಾತಿಗೆ ಬೆಲೆ ಕೊಟ್ಟಂಗಾಗತಿ. ಅವರ ಅಭಿಮಾನಿಗಳು, ಅವ್ರ ಹಿಂಬಾಲಕರು ಗೋಕಾಕದಲ್ಲಿ ಭಾಳ ಜನ ಇರ್ತಾರೆ. ಮತ್ತು ಹಂಗೆ ಅವ್ರವ್ರ ಬೆಳಗಾವಿ ಜಿಲ್ಲಾದಾಗೂ ಅವ್ರದ್ದು ಮಾತು ನಡಿತೈತಿ, ನಡೆಯುವ ಕಡೆ ನಡೀತಿತ್ತು. ಅವ್ರು ಹೇಳಿ ಗೆಲ್ಲಿಸ್ಬೋದು. ಯಾಕಂದ್ರೆ ನೀವು ಹೇಳಿದಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ ನಾವು, ನೀವು ಗೆಲ್ಲಿಸ್ರಪ್ಪ ಅಂತೇಳಿ ಹೇಳಕ್ಕೆ ನಮ್ಗೆ ದಾರಿ ಆಕೈತೆ ಅಂಥೇಳಿ ರಾಜ್ಯ ಘಟಕದ ನಾಯಕರು ಹೈಕಮಾಂಡಲ್ಲಿ ಪ್ರೆಷರ್ ಮಾಡಿ ಮಂಗಳ ಅಂಗಡಿಯವರಿಗೆ ಟಿಕೆಟ್ ಕೊಡಿಸಿರ್ಬೇಕಂಥೇಳಿ ನಮಗೆ ಅನ್ನಿಸ್ತೈತಿ. ರಮೇಶ್ ಜಾರಕಿಹೊಳಿ ಪ್ರಚಾರಕ್ಕೆ ಬರ್ತೈತೆ ನಾ ಅವ ಕಾರ್ಯಕರ್ತಕ್ಕೆ ಹೇಳಿ ಕೆಲಸ ಆಗಿಬಿಡ್ತೈತಲ್ಲ. ನಿಮಗೂ ಗೊತ್ತಿಲ್ಲದ್ದೇನಲ್ಲಿದೆ. ಇವನ್ನೆಲ್ಲ ನೀವು ದಿನ ನೋಡಿ ಅವ್ರದ್ದು ಕುಡ್ದಿರ್ತೀರಿ. ನೀವು ಹೇಳಿದ್ದನ್ನು, ನಿಮ್ಮ ವಿಷಯಗಳನ್ನು ನೀವು ಇದೆಲ್ಲ ಕ್ರೋಢೀಕರಿಸಿ ನಾವು ಮತ್ತೊಮ್ಮೆ ರಿವಿಷನ್ ಮಾಡೋದು ಅಷ್ಟೇ ನಮ್ಮ ಕೆಲಸ. ರಿವಿಷನ್ ಮಾಡ್ತೀವಿ ಅಷ್ಟೇ ನಾವು. ಇನ್ನೂ ಒಂದು ಏನಂದ್ರೆ ಪ್ರಮುಖ ಕಾರಣ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಬಲಾಢ್ಯ ಕ್ಯಾಂಡಿಡೇಟ್ ನಿಂತು ಬಿಟ್ಟೈತಲ್ಲ. ಸತೀಶ್ ಜಾರಕಿಹೊಳಿ ಅವರು ಅಷ್ಟು ಸರಳವಾಗಿ ಅವ್ರನ್ನ ತಿಳ್ಕೊಳ್ಳೋಂಗಿಲ್ಲ. ಸತೀಶ್ ಜಾರಕಿಹೊಳಿ ಅವರು ನಿಂತಾಗ ಈ ಅಂಗಡಿಯವ್ರನ್ನ ಬಿಟ್ಟು ಬೇರೆ ಯಾರಿಗ್ಯಾರ ಕೊಟ್ಟಿದ್ರೆ ಉಳಿದು 72 ಮಂದಿ ಅಪೇಕ್ಷಿತ ಅಭ್ಯರ್ಥಿಗಳು ಅಸಮಾಧಾನಗೊಂಡ ಪಕ್ಷ ವಿರೋಧ ಚಟುವಟಿಕೆ ಏನಾದ್ರು ಮಾಡಿದ್ರಂದ್ರೆ ಆ ಭಯನೂ ರಾಜ್ಯ ಘಟಕದವ್ರನ್ನ, ಪಕ್ಷದ ಧುರೀಣರನ್ನ ಕಾಡಿರ್ಬೋದಲ್ಲ. ಅದನ್ನೆಲ್ಲ ಒಂದು ವಿಚಾರ ಮಾಡ್ಕೊಂಡು ಅದನ್ನೆಲ್ಲ ನೋಡ್ಕೊಂಡು ಅದ್ರ ಬದಲಿ ಸುರೇಶ್ ಅಂಗಡಿಯವರು ಬೆಳಗಾವಿ ಜಿಲ್ಲೆಗೆ ಭಾಳ ಅಭಿವೃದ್ಧಿ ಕೆಲಸ ಮಾಡ್ಯಾರು. ಅದರಲ್ಲೂ ಮಂತ್ರಿ ಏನು ಆದ್ರಲ್ಲ, ಮಂತ್ರಿ ಆದ ನಂತರ ಸ್ವಲ್ಪ ಅವರೆಲ್ಲ ಈ ಮೂರು ಅವಧಿ ಒಳಗೆ ಮಾಡಲಾರ್ದ ಕೆಲಸಗಳನ್ನೆಲ್ಲ ಈ 4ನೇ ಅವಧಿ ಒಳಗೆ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ರು. ಮಂಗಳ ಅಂಗಡಿಯವ್ರಿಗೆ ಟಿಕೆಟ್ ಕೊಟ್ಟ ನಂತರ ಎಲ್ಲ ಅಪೇಕ್ಷಿತ ಅಭ್ಯರ್ಥಿಗಳನ್ನ ಕರೆದು ಮತ್ತು ಅವ್ರಿಗೆಲ್ಲ ಸುರೇಶ್ ಅಂಗಡಿಯವ್ರಿಗೆ ಪತ್ನಿಯವ್ರಿಗೆ ಕೊಟ್ಟೈತಿ, ನೀವೆಲ್ಲ ವೈಮನಸ್ಸು ಮರೆತು ಅಂಗಡಿಯವ್ರಿಗೆ ಸಪೋರ್ಟ್ ಮಾಡಿರಿ ಅಂತ ಹೇಳಕ್ಕೆ ಮೀಟಿಂಗ್ ಕರೆದ್ರಂತ. 72 ಮಂದಿ ಒಳಗೆ ಎಷ್ಟು ಮಂದಿ ಬಂದಿದ್ರಂತ ಅಂದ್ಕೊಂಡಿದ್ರಿ? ಕೇವಲ 15 ಮಂದಿ ಅಭ್ಯರ್ಥಿಗಳು ಮಾತ್ರ ಬಂದಿದ್ರಂತ. ಅಂದ್ರೆ ಎಷ್ಟೊಂದು ಅಸಮಾಧಾನಗೊಂಡಾರ ನೋಡ್ರಿ. ಅವ್ರು ಏನು ಆಗಬಾರ್ದು ಅಂತೇಳಿ ಅವ್ರು ಬಯಸಿದ್ರು, ಅದಾಗಿಬಿಡ್ತು. ಆದರೂ ಟೈಮ್ ಐತಿ, ಇನ್ನೂ ಏನೆಲ್ಲ ಮಾಡ್ಬೋದು ಅವರು. ಅಂದರೆ ಅವರು ಅಭ್ಯರ್ಥಿಗಳನ್ನ ತಮಗೆ ಬೇಕಾದಾಗ ಹೈಕಮಾಂಡ್ ಮಾನದನ್ನ ಚೇಂಜ್ ಮಾಡೋದು, ಟಿಕೆಟ ಬೇಡಾದಾಗ ಒಂದು ಬೇರೆ, ಬೇಕಾದಾಗ ಒಂದು ಬೇರೆ, ಒಂದೇ ಮಾನದಂಡ ಇರಲಿ, ಒಂದು ರೂಲ್ ಇರಲಿ ಅಂಥೇಳಿ ಅಭ್ಯರ್ಥಿಗಳು ಬಯಸ್ತಾರೆ ಅನ್ನೋದನ್ನು ಈ ಮೂಲಕ ಅವ್ರಿಗೆ ಸಂದೇಶ ಕಳಿಸಿದಾರೆ ಅಂಥೇಳಿ ನಾವು ತಿಳ್ಕೊತೀವಿ. ಈ ಎಲ್ಲದರ ನಡುವೆ ಮಂಗಳ ಅಂಗಡಿಯವರು ಪ್ರಚಾರವನ್ನು ಭಾಳ ಬಿರುಸಾಗಿ ಆರಂಭ ಮಾಡಿದರು. ಅವ್ರ ಜೊತೆಗೆ ಅವರ ಪುತ್ರಿಯರಾದ ಸ್ಫೂರ್ತಿ ಮತ್ತು ಶ್ರದ್ಧಾ ಅವರು ಭಾಳ ಪ್ರಚಾರವನ್ನು ಬಿರುಸುಗೊಳಿಸಿದರು. ಅದರ ಜೊತೆಗೆ ಎಲ್ಲ ಕಡೆ ಸೋಷಿಯಲ್ ನೆಟ್ವರ್ಕ್ ಅಂತ ಭಾಳ ಸ್ಪೀಡ್ ಆಗೈತೆ ಅವ್ರದ್ದು, BJP ಅವ್ರದ್ದು. ಅದರ ಜೊತೆಗೆ ಹೆಂಗಿದ್ರು ಅಂಗಡಿಯವರ ಅಭಿವೃದ್ಧಿ ಕೆಲಸಗಳು ನಮ್ಮ ಬೆನ್ನಗಿದಾವು. ಬೆಳಗಾವಿ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರ ಒಳಗೆ 6 ವಿಧಾನಸಭಾ ಕ್ಷೇತ್ರಗಳು BJP ಹಿಡಿತನಾಗಿದ್ದಾವೆ. ಅಂದ್ರೆ ಎಲ್ಲ BJP MLA ಇದ್ದಾರು. ಮತ್ತು ಆಮೇಲಾಗಿ 18 ಲಕ್ಷ ವೋಟರ್ಸ್ ಪೈಕಿ 8 ಲಕ್ಷ ಮತದಾರರು ಲಿಂಗಾಯತ್ ಸಮುದಾಯದವ್ರದಾರು. ಮೇಲಾಗಿ BJPನ ನೆಚ್ಕೊಂಡಿರ್ತಕ್ಕಂಥ ಮರಾಠ ಸಮುದಾಯದ ಮತಗಳು 4 ಲಕ್ಷ ಮತಗಳು ಕೂಡ ನಮಗೆ ಬರ್ತಾವು. ಸರ್ಕಾರವು ನಮ್ಮದೈತಿ, ಅನುಕಂಪ ನಮ್ಮ ಬೆಂಬಲಕ್ಕೈತಿ. ಹಾಗೆ ಪ್ರಧಾನಿ ಮೋದಿಯವರು ಅಲ್ಲೇನೂ ನಮ್ಗೆ ಗೆಲುವಿಗೆ ಸಹಕಾರ ನೀಡ್ತೈತಿ ಅಂಥೇಳಿ BJP ಅಭ್ಯರ್ಥಿ ಗೆಲ್ಲೋದು ಗ್ಯಾರಂಟಿ ಎಂಬ ನಂಬಿಕೆಯಿಂದ ರಾಜ್ಯ ಸರ್ಕಾರದ ಮಂತ್ರಿಗಳೆಲ್ಲ ಬೆಳಗಾವಿಗೆ ಮೇಲಿಂದ ಮೇಲೆ ದಾಂಗುಡಿ ಹಿಡಿಯಾಕತ್ತಾರೋ, ಬಂದು ಹೋಗತ್ತಾರೋ. ವಿಶೇಷ ಅಂದ್ರೆ ಈ ಪ್ರಚಾರದೊಳಗೆ ಇಲ್ಲಿವರೆಗೆ ಮಂಗಳ ಅಂಗಡಿಯವರ ಪ್ರಚಾರ ನೋಡ್ಬೇಕಾದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ BJP ಸರ್ಕಾರ ಬರಲು ಕಾರಣೀಭೂತ ಆಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ಅಂತೀ ಪ್ರಚಾರಕ್ಕೆ ಬಂದಿಲ್ಲ. ಅವ್ರ ಪರವಾಗಿ ಯಾರೂ ಪ್ರಚಾರ ಮಾಡಿರಲಿಲ್ಲ. ಇವತ್ತು ಹೋದ ಸಲ ರಮೇಶ್ ಜಾರಕಿಹೊಳಿ ವಿರುದ್ಧ ಅದು ಉಪ ಚುನಾವಣೆ ಒಳಗೆ
ಅವ್ರ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಅವರ ಸಹೋದರ ಲಖನ್ ಜಾರಕಿಹೊಳಿ ಅವರ ಮನೆಗೆ ಇವತ್ತು ಜಗದೀಶ್ ಶೆಟ್ಟರು ವಿಸಿಟ್ ಮಾಡಿ BJP ಪಕ್ಷದ ಪ್ರಚಾರಕ್ಕೆ ಕೈಗೊಳ್ರಿ ಅಂಥೇಳಿ ರಿಕ್ವೆಸ್ಟ್ ಮಾಡೋಕೆ ಅವ್ರ ಮನೆಗೆ ಹೋಗಿ ಬಂದಿದ್ದರು. ನಮಗನಿಸ್ತೈತಿ ಹೋದ ಸಲ ಸತೀಶ್ ಜಾರಕಿಹೊಳಿ ಪರವಾಗಿ ಲಖನ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದರು. ಸುಮಾರು 50,000ಕ್ಕಿಂತ ಜಾಸ್ತಿ ಮತ ತೊಗೊಂಡಿದ್ರು. ಕಾಂಗ್ರೆಸ್ ಪಕ್ಷದಿಂದ ಈಗ ಸತೀಶ್ ಜಾರಕಿಹೊಳಿ ಅವರ ಲೋಕಸಭಾ ಚುನಾವಣೆ ನಿಂತಾಗ ಅವ್ರಿಗೆ ಬೆಂಬಲ ಮಾಡಬೇಕಾದದ್ದು ಲಖನ್ ಜಾರಕಿಹೊಳಿ ಅವರ ಕರ್ತವ್ಯ ಆಗಿತ್ತು. ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಆಗಿದ್ದರು. ಅದಕ್ಕಾಗಿ ಸ್ವಾಭಾವಿಕವಾಗಿ ಜನ ಏನು ಬಯಸ್ತಿದ್ರು, ಕಾಂಗ್ರೆಸ್ಸಿಂದ ನಿಂತಿದ್ದರು. ಈ ಸಲ ಕಾಂಗ್ರೆಸ್ಸಿಂದ ಅವ್ರ ಅಣ್ಣನ ಸತೀಶ್ ಜಾರಕಿಹೊಳಿ ನಿಂತಾರೋ ಅವ್ರಿಗೆ ಯಾಕೆ ಸಪೋರ್ಟ್ ಮಾಡಲಿಲ್ಲ ಅನ್ನೋದು ವಿಚಿತ್ರ ಆಗಿಬಿಡುತ್ತೆ. ಬಹುಶಃ ನಮ್ಮ ಅಣ್ಣ ಕಷ್ಟದಾಗ ಸಿಕ್ಕೊಂಡಾನು ಮತ್ತು ಇಂಥ ಕಷ್ಟದಾಗ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ ಅಂಥೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೋ. ಇರಲಿ, ಅವರು ಮುಂದೆ ಏನು ಯಾವ ರೀತಿ ಹಿಡಿತಾರೋ, ಏನು ಪ್ರಚಾರ ಯಾವ್ದು ಮಾಡ್ತಾರೋ, BJP ಮಾಡ್ತಾರೋ ಕಾಂಗ್ರೆಸ್ ಮಾಡ್ತಾರೋ ನೋಡು. ಮುಂದೆ ಇನ್ನೇನು 2-3 ದಿನದಾಗ ಗುರುತಾಗಿಬಿಡ್ತೈತೆ. ನಮ್ಮ ಅಂದಾಜಲ್ಲಿ ಅವರು BJP ಬಾವುಟ ಹಿಡಿದ ಪಕ್ಷದ ಪ್ರಚಾರ ಮಾಡಲಿಕ್ಕೆ ಮುಂದೆ ಆಗ್ಬೋದು ಅಂತ ಅನ್ನಿಸ್ತೈತೆ. ಇದು BJP ಅಭ್ಯರ್ಥಿ ಕತೆ. ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಕತೆ ಮತ್ತೊಂದು ರೀತಿದು. KPCC ಕಾರ್ಯಾಧ್ಯಕ್ಷ ಯಮಕನಮರಡಿ ಶಾಸಕರು ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪಚುನಾವಣೆ ಒಳಗೆ ಪಕ್ಷದ ಕ್ಯಾಂಡಿಡೇಟ್ ಆಗಿದ್ದು ಒಂದು ವಿಚಿತ್ರದ ಸಮಯದಲ್ಲಿ ಆಗ್ಯಾರ. ಮೊದಲು ಅವರಿಗೆ ಪಕ್ಷದ ಕ್ಯಾಂಡಿಡೇಟ್ ಆಗೋ ಇಚ್ಛೆ ಇರಲಿಲ್ಲ ಅಂತ, ಉಮೇದಿನೂ ಇರಲಿಲ್ಲ ಅಂತ. ಅವ್ರ ಹೆಸರನ್ನು ಹಂಗೆ ತೇಲಿಬಿಟ್ಟಿದ್ದು ಯಾರಂದ್ರೆ ಬೆಳಗಾವಿ ಗ್ರಾಮೀಣ ಶಾಸಕಿ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ. ಅವ್ರು ಯಾಕೆ ಸತೀಶ್ ಜಾರಕಿಹೊಳಿ ಹೆಸರನ್ನ ಅವ್ರು ಯಾಕೆ ಶಿಫಾರಸು ಮಾಡಿದರು ಅಂಥೇಳಿ ಕೇಳ್ತಾರೇನ? ಅಲ್ಲೂ ಒಂದು ವಿಚಿತ್ರ, ಅಲ್ಲೂ ಒಂದು ಕುತೂಹಲ ಐತಿ. ಹೇಗಿದ್ದರೂ ಸತೀಶ್ ಅವ್ರಿಗೆ ಸ್ಪರ್ಧೆ ಮಾಡಲಿಕ್ಕೆ ಇಷ್ಟ ಇಲ್ಲ, ಅವರಂತೆ ಸ್ಪರ್ಧೆ ಮಾಡೋದಿಲ್ಲ. ಅವ್ರ ಹೆಸರನ್ನು ತೇಲಿಬಿಟ್ರೆ ಏನಾಗಿಬಿಡ್ತಾರೋ ಒಲ್ಲೆ ಅಂತಾರೋ. ನೆಕ್ಸ್ಟ್ ಚಾನ್ಸ್ ನನಗೆ ಬರ್ತೈತಿ, ನನಗೆ ಬರ್ತೈತಿ. ನಮ್ಮ ಬ್ರದರ್ ಚನ್ನರಾಜ್ ಹಟ್ಟಿಹೊಳಿಯವ್ರನ್ನ ಇಲೆಕ್ಷನ್ದಾಗ ನಿಲ್ಲಿಸಿ ಗೆಲ್ಲಿಸಿ ತರ್ಬೋದು ಅಂಥೇಳಿ ಮುಂದಾಲೋಚನೆ ಹೆಬ್ಬಾಳ್ಕರ್ ಅವ್ರಿಗಿತ್ತದು. ಹಿಂದೊಮ್ಮೆ ತಮ್ಮ ಮಂತ್ರಿ ಪದವಿಯನ್ನು ತಮ್ಮ ಕಡೆಯಿಂದ ಕೈ ತಪ್ಪಿಸಿ ರಮೇಶ್ ಜಾರಕಿಹೊಳಿ ಕೈಗೆ ಕೊಡಿಸಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಒಳೊಳಗನ ಸತೀಶ್ ಅವರ ಒಳೊಳಗ ಅಸಮಾಧಾನದಿಂದ ಕುದ್ದಿದ್ರಂತ. ಆದರೆ ಅದನ್ನು ಯಾವಾಗಲೂ ಮುಖದಾಗ ತೋರಿಸ್ಕೊಳಂಗಿಲ್ಲ. ಎಂಥ ಟಾಪ್ ಸುದ್ದಿಗಳಿದ್ರು, ಎಂಥ ದೊಡ್ಡ ಸುದ್ದಿಗಳಿದ್ರು ಭಾಳ ನಕ್ಕೋತನ ಮಾತಾಡ್ತಾರೆ ಅವ್ರು. ಒಳಗೆ ಕುದಿತಿರ್ತಾರೋ, ಮ್ಯಾಲೆ ನಗುವಿನ ಮುಖವಾಡ ಹಾಕಿರ್ತಾರೆ ಅವ್ರು. ಅದು ಸತೀಶ್ ಜಾರಕಿಹೊಳಿನ ಸುಮಾರು 2 ದಶಕಗಳಿಂದ ಯಾರ್ಯಾರು ನೋಡ್ಯಾರೋ ಅವ್ರಿಗೆಲ್ಲ ಅದು ಅನುಭವಕ್ಕೆ ಬಂದಿರ್ತೈತಿ. ಮತ್ತು ಸಂದರ್ಭ ಬಂದಾಗ ಮರಿಲಿಕ್ಕೆ ಬಾರ್ದಂಗೆ ಕಾಸಿಬಿಡ್ತಾರೆ ಅವ್ರು. ಕಾಸಿ ಬಿಡ್ತಾರೆ. ಈ ಲೋಕಸಭಾ ಚುನಾವಣೆ ಹೆಬ್ಬಾಳ್ಕರ್ ಯೋಜನೆ ಏನೈತೆ ಅನ್ನೋದು ಯಾವಾಗ ಗೊತ್ತಾಯ್ತು ಇವರಿಗೆ, MP ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡೋಕ್ಕೆ ರೆಡಿ ಆಗಿಬಿಡ್ತಾರೆ. ನೀವು ನೋಡಿರ್ಬೋದು, ಈಗ 2 ತಿಂಗಳ ಹಿಂದನೇ ಈ ಕ್ಷೇತ್ರ ಒಳಗೆ ಸಂಚಾರ ಆರಂಭಿಸ್ತಾರೋ. ಜಿಲ್ಲೆ ಒಳಗೆ ತಮ್ಮದಂಥ ನೆಟ್ವರ್ಕ್ ಹೊಂದಿದ್ದಾರೆ ಸತೀಶ್ ಅವರು. ಆ ಕಾರ್ಯಕರ್ತರನ್ನೆಲ್ಲ ಸಂಪರ್ಕ ಮಾಡಿ ಮೀಟಿಂಗ್ ಮಾಡಿ ಅವ್ರನ್ನ ಮತ್ತೆ ಪ್ಲಾಟ್ಫಾರ್ಮಾಗೆ ತಂದು ತಮ್ಮ ಜೋಡಿ ನೇರವಾಗಿ ಸಂಪರ್ಕಕ್ಕೆ ಬರುವಂಗೆ ನೋಡ್ಕೋತಾರೆ. ಯಾವಾಗ ರಮೇಶ್ ಜಾರಕಿಹೊಳಿ ಅವ್ರದ್ದು CD ಪ್ರಕರಣ ಸ್ಫೋಟ ಆಕೈತಿ, ಹಾಗಂತೂ ಸತೀಶ್ ಅವರು ಚುನಾವಣೆ ನಿಲ್ಲೋದನ್ನು ಪಕ್ಕಾ ಫಿಕ್ಸ್ ಮಾಡೇ ಬಿಡ್ತಾರೆ. CD ವಿವಾದ ಅವ್ರ ಕುಟುಂಬನ ಪ್ರತಿಷ್ಠೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿರ್ಬೋದು. ಆದರೆ ಇದರಿಂದ ನಮ್ಮ ರಾಜಕೀಯ ಜೀವನಕ್ಕೆ, ರಾಜಕೀಯ ಬೆಳವಣಿಗೆಗೆ ಯಾವುದೇ ಪರಿಣಾಮ ಬೀರೋದಿಲ್ಲ ಅಂಥೇಳಿ ಜನಕ್ಕೆ ತೋರಿಸ್ಬೇಕಾಗಿತ್ತು ಅವ್ರಿಗೆ. ಅದಕ್ಕೊಂದು ಹಾದಿ ಬೇಕಾಗಿತ್ತು, ಒಂದು ಜಾಗ ಬೇಕಾಗಿತ್ತು. ಅನಾಯಾಸವಾಗಿದ್ದ ಲೋಕಸಭಾ ಚುನಾವಣೆ ಬಂದಿತ್ತು. ಅದೇ ಟೈಮ್ಕನ CD ಸ್ಫೋಟ ಆಗಿತ್ತು. ಅದಕ್ಕಾಗಿ ಅವರು ಈ ಚುನಾವಣೆ ಒಳಗೆ ನಾನು ಯಾವುದೇ ಪರಿಸ್ಥಿತಿಯಿಂದ ಗೆಲ್ಲಲೇಬೇಕಂಥೇಳಿ ಸೀರಿಯಸ್ ಆಗಿ ಥಿಂಕ್ ಮಾಡಿ ಪ್ರಚಾರಕ್ಕೆ ರೆಡಿ ಆಗಿಬಿಟ್ರಂತೆ. ನಿಮಗೆಲ್ಲ ಗೊತ್ತಿರುವಂತೆ ಜಾರಕಿಹೊಳಿ ಕುಟುಂಬದ ಮಾಸ್ಟರ್ ಮೈಂಡ್ ಅಂಥೇಳಿ ಗುರುತಿಸಿಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಮೊದಲಿಂದ
ಜನರ ಮಧ್ಯದಲ್ಲಿ ಇರ್ತಕ್ಕಂಥ ರಾಜಕಾರಣಿ ಅಂಥೇಳಿ ಹೆಸರು ಪಡ್ಕೊಂಡಿದ್ದಾರೆ. ಆ ಕುಟುಂಬದಾಗ ಇವ್ರಿಗೊಬ್ಬರಿಗೆ ಕಲೆ ಸಂಸ್ಕೃತಿ ಬಗ್ಗೆ ಆಸಕ್ತಿ ಭಾಳ ಇದ್ದಿದ್ದು. ಆಟೋಟಗಳು ನಡೆಸೋದು, ಕಾರ್ಯಕ್ರಮ ನಡೆಸೋದು, ಹುಡುಗರನ್ನ ಪ್ರೋತ್ಸಾಹ ಮಾಡೋದು, ಹಿಂಗೆ ಮಾಡ್ಕೋತಾನೆ. ಅವರು ಐಡಿಯಾ ಹೆಂಗಿತ್ತಂದ್ರೆ ಜನಮಾನಸದಾಗ ಉಳಿಬೇಕಂತೇಳಿ ಅವ್ರೇನು ತಲೆ ಓಡಿಸಿದ್ರು ಅದು ಅವ್ರಿಗೆ ಈಗ ಫಲ ಕೊಡತ್ತೈತೆ ಅವ್ರಿಗೆ. ಅದರಲ್ಲಿ ಯಶಸ್ವಿನ ಅವರು ಸತೀಶ್ ಶುಗರ್ ಅವಾರ್ಡ್ ಮಾಡಿದರು, ಮೊದಲು ಎಸ್ ಮಿಲ್ಕ್ ಮಾಡಿದರು. ಆ ಮುಖಾಂತರ ಬಾಡಿ ಬಿಲ್ಡಿಂಗ್ಸ್ ಸ್ಪರ್ಧೆ ಇಟ್ಟರು, ಕುಸ್ತಿ ಸ್ಪರ್ಧೆ ಇಡ್ತಿದ್ರು. ಈ ಮೂಲಕವಾಗಿ ಜನರ ಮಧ್ಯೆ ಅವರ ಬಂದಿದ್ರು. ಕಲೆ ಸಂಸ್ಕೃತಿ ಬಗ್ಗೆ ಎಷ್ಟೊಂದು ಆಸಕ್ತಿ ಐತಿ ಸತೀಶ್ ಜಾರಕಿಹೊಳಿ ಅವರಿಗೆ. ಅಷ್ಟು ಆಸಕ್ತಿ ತಮಗೆ ಎದುರಾದ ಯಾವುದೋ ರಾಜಕಾರಣಿಗಳನ್ನು ಸದ್ದಿಲ್ಲದ ಸೈಲೆಂಟಾಗಿ ಹಣಿವು ಕೆಲಸ ಮಾತ್ರ ನಂಬರ್ 1 ಕೆಲಸ ಮಾಡ್ತಾರೆ ಅವರು. ಮೊದಲು ಏನೇ ಮಾಡ್ಬೇಕಾರೆ ಆರ್ಥಿಕವಾಗಿ ಬಲಾಢ್ಯಬೇಕು. ಬಲಾಢ್ಯ ಆದ್ರೆ ಅವ್ರು ಮೊದಲು 1 ಫ್ಯಾಕ್ಟ್ರಿ 2 ಫ್ಯಾಕ್ಟ್ರಿ 3ನೇ ಫ್ಯಾಕ್ಟ್ರಿ ಚಾಲೂ ಐತಿ. ಅಲ್ಲೊಂದು ಎಲ್ಲಿ ರಾಯಚೂರಾಗ ದೇವದುರ್ಗದಾಗ ಒಂದು ಫ್ಯಾಕ್ಟ್ರಿ ಚಾಲೂ ಐತಿ. ಅವ್ರ ಪ್ರಚಾರಕ್ಕೆ ಎಷ್ಟೋ ಸರಿ ಅವ್ರ ಫ್ಯಾಕ್ಟ್ರಿ ಕಾರ್ಮಿಕರು ಭಾಳ ಹೆಲ್ಪ್ ಆಗ್ತೈತಿ. ಮ್ಯಾನ್ ಪವರ್ ಭಾಳ ಸಿಗ್ತೈತಲ್ಲ, ಮ್ಯಾನ್ ಪವರಿಂದ ಅವ್ರು ಭಾಳ ಸಂಘಟನೆ ಮಾಡ್ತಾರೆ. ಹೆಂಗೆ ಸಾಗಿಸೋದಾಗಲಿ, ಪ್ರಚಾರ ಮಾಡೋದಾಗಲಿ. ಅವ್ರಂತಲ್ಲ CEO ಈ ಚುನಾವಣೆಯನ್ನು ಹೆಂಗೆ ಮಾಡ್ತಾರೆ ಅಂದ್ರೆ ಅವ್ರು CEO ಆಗೇ ಮಾಡ್ತಾರೆ. ಅವ್ರು ರಾಜಕಾರಣಿ ಟೈಪ್ ಮಾಡಂಗಿಲ್ಲ. ಈಗ ಹೆಂಗೆ ರಮೇಶ್ ಜಾರಕಿಹೊಳಿ ಆಗಲಿ, ಬಾಲಚಂದ್ರ ಜಾರಕಿಹೊಳಿ ಅವ್ರಿಗೆ ಏನು ಮಾಡ್ತಾರಲ್ಲ ಆ ರೀತಿ ಮಾಡಂಗಿಲ್ಲ. ಅವ್ರದ್ದೇ ಆದಂಥ ನೆಟ್ವರ್ಕ್ ಐತಿ, ಅವ್ರದೇ ಅಂತ ಸ್ಟೈಲ್ನಾಗ ಮಾಡಿ ಮುಗಿಸ್ತಾರೆ ಅವರು. ಈಗೂ ಮಾಡೋದು ಅದ ಅವ್ರಿಗೆ. ಇವು ಭಾಳ ಲೆಕ್ಕಾಚಾರ ಹಾಕಿ ಮುಂದೆ ನಡೆದಾರು. ಈ ವಿಷಯದಲ್ಲಿ ಮಾತ್ರ ಪಕ್ಕಾ ಬಿಸ್ನೆಸ್ಮನ್ ಆಗೇನ ಮೂವ್ ಆಗಿದ್ದಾರೆ ಅವರು. ಜಾರಕಿಹೊಳಿ ಸ್ನೇಹಿತರೆ, ಜಾರಕಿಹೊಳಿ ಕುಟುಂಬದ ಜಾರಕಿಹೊಳಿ ರಾಜಕಾರಣದ ಬಗ್ಗೆ ಯಾರ್ಯಾರಿಗೆ ಆಸಕ್ತಿ ಐತಿ ಅವ್ರಿಗೆಲ್ಲ ಏನು ಗುರ್ತಾಕೈತೆ ಅಂದ್ರೆ ಅವರು ಒಂದು ರಾಜಕಾರಣ ವಿಚಿತ್ರ ಅನಿಸ್ತೈತೆ. ಅವ್ರು ತಮಗೆ ಸರಿ ಕಂಡದನ್ನು ತಕ್ಷಣ ಮಾಡಿಬಿಡ್ತಾರೆ ಅವರು. ಅವ್ರಿಗೆ ಯಾವುದೇ ಪಕ್ಷದ ಹಂಗನೇ ಇಲ್ಲ, ನೋ ರೆಸ್ಟ್ರಿಕ್ಷನ್. ಯಾಕೆ ಹಂಗೆ ಮಾಡಿದ್ರಿ ಅಂತ ಯಾವ ಪಕ್ಷಗಳು ಕೇಳಂಗಿಲ್ಲ, ಇಲ್ಲಿವರೆಗೆ ಕೇಳಿದ್ದೂ ಇಲ್ಲ. ಮತ್ತು ಇದನ್ನು ಆಯಾ ಪಕ್ಷಗಳು ಆಯಾ ಕಾಲಕ್ಕೆ ಅದನ್ನು ಸ್ಪಷ್ಟಪಡಿಸಿಬಿಟ್ಟಿದಾವೆ. ಜಾರಕಿಹೊಳಿ ತಂಟಿಗೆ ಹೋದ್ರೆ ನಮ್ಮ ಪಕ್ಷಕ್ಕೆ ಉಳಗಾಲಿಲ್ಲಪ್ಪ ಅಂಥೇಳಿ ಅಂದ್ಕೊಂಡು ಬಿಟ್ಟಿದಾವೆಲ್ಲ. ಅದಕ್ಕಾಗಿ ಅವರ ಆಣೆ ನಡೆದಿದ್ದ ದಾರಿ ಅಂಥೇಳಿ ಹೇಳ್ಬೇಕು ನಾವು. ಈ ಬೆಳಗಾವಿ ಜಿಲ್ಲೆ ಒಳಗೆ ರಾಜಕಾರಣ ಮಾಡೋದ್ರಾಗ ಜಾರಕಿಹೊಳಿ ಅವ್ರು ಏನು ಮಾಡ್ತಾರೆ ಅದ ಸಹಿಯಾಗೈತಿ. ರಾಜಕಾರಣ ಹಂಗಾಗೈತಿ, ಹಂಗೆ ಬೆಳೆದೈತಿ. ಅವ್ರು ಹೆಂಗೆ ಮಾಡ್ತಾರೆ ಹಂಗೆ ಬೆಳೆದೈತಿ. ಬೇರೆ ಪರ್ಯಾಯ ಒಂದು ಲೀಡರ್ಶಿಪ್ಪು ಇಲ್ಲ, ಬೇರೆ ಪರ್ಯಾಯ ವ್ಯವಸ್ಥೆನೇ ಇಲ್ಲ. ಅವ್ರ ಆಣೆ ನಡೆದಿದ್ದ ದಾರಿ ಎಂಬಂತಾಗಿದ್ದು ಏನು ಸುಳ್ಳೇನಲ್ಲ. ಈ ಬೆಳಗಾವಿ MP ಚುನಾವಣೆಗೆ ಸಂಬಂಧಪಟ್ಟಂಗೆ ರಾಜಕಾರಣಿಗಳು ಒಂದು ಲೆಕ್ಕ ಹಾಕ್ಯಾರ. ಏನಂದ್ರೆ ಒಟ್ಟು 18 ಲಕ್ಷ ಮತದಾರರು. 18 ಲಕ್ಷ ಮತದಾರಾಗ 8 ಲಕ್ಷ ಲಿಂಗಾಯತ ಸಮುದಾಯದವ್ರು, 4 ಲಕ್ಷ ಮರಾಠ ಸಮುದಾಯದವ್ರು. ಹಿಂದುಳಿದವರೆಲ್ಲ ಹಿಂದೂ ಮತಗಳು. ಮುಸ್ಲಿಮರು ಬಂದರು, ಹಿಂದುಳಿದ ಬಂತು, ಕುರುಬರು, ಉಪ್ಪಾರು ಎಲ್ಲ ಹಿಂದುಳಿದ ಏನು ವರ್ಗದಾವ ಹಿಂದೂ ಸಮುದಾಯದವರು ಅವರೆಲ್ಲ ಓಟ್ಗಳದಾವು. ಆ ಹಿಂದುಳಿದ ಮತಗಳನ್ನು ಚದುರಿ ಬೇರೆ ಕಡೆ ಹೋಗದಂಗೆ ನೋಡ್ಕೊಳ್ಳೋ ಕೆಲಸನ ಸತೀಶ್ ಅವ್ರಿಗೆ ಮಾಡಕತ್ತಾರೆ. ಮುಂದಿನ ಯುವಕರು ಮೋದಿ ಅಲೆ ಬೆಲೆ ಒಳಗೆ ಸಿಕ್ಕೊಂಡಿರ್ತಕ್ಕಂಥ ಯುವಕರನ್ನ ಡಿಸೈಲ್ ಬೆಲೆ ಏರಿಕೆ, ಪೆಟ್ರೋಲ್ ಏರಿಕೆ ಮುಂತಾದ ಏನು ಹಾಯ್ಕೆಗಲ್ಲ ರೇಟ್ಗಳೆಲ್ಲ ಹಾಯ್ಕೆಗವು. ಈ ಕಾರಣದಿಂದ ಹೊರಗೆ ಅವ್ರನ್ನ ತಮ್ಮ ಕಡೆ ತೊಗೊಂಬರೋಕೆ ಪ್ರಯತ್ನ ಮಾಡಕತ್ತಿದ್ದಾರೆ. ಮುಂದೆ ಜನಸಾಮಾನ್ಯರಂತೆ ಕೇಂದ್ರ ಸರ್ಕಾರದ ಮೇಲೆ ಸಿಟ್ಟಿಗಾರ ರೇಟ್ ಏರಿದಕ್ಕಾಗಿ ಎಲ್ಲ ಗಾಣಿದೇನು ಇವತ್ತು 100 ರೂಪಾಯಿದು 150 ರೂಪಾಯಿಗೆ ಬಿಟ್ಟೈತಿ, 80 ರೂಪಾಯಿದು 150 ರೂಪಾಯಿ ಆಗೈತಿ. ದಿನನಿತ್ಯ ಬಳಸುವಂಥ ವಸ್ತುಗಳವೆಲ್ಲ ಈ ಇಂತಿಂಥ ಸಣ್ಣ ಪ್ರಕರಣಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸಿ ಅವ್ರನ್ನ ಬೆಳೆದೆಚ್ಚರಿಸಿ ನಿಮ್ಮ ನೋವನ್ನು ಅಲ್ಲಿ ತೊಡ್ಕೊಳಕ್ಕೆ ನನ್ನೊಬ್ಬರು ಕಳಿಸ್ರಿ ಅನ್ನೋ ಇದನ್ನು ಅಜೆಂಡಾನ ಕಳಿಸೋ ಅನ್ನೋ ರಿಕ್ವೆಸ್ಟನ್ನು ಜನಸಾಮಾನ್ಯರಿಗೆ ಸತೀಶ್ ಅವರು ಮಾಡಕತ್ತಿದ್ದಾರೆ. ಜನಸಾಮಾನ್ಯರಿಗೆ ಅಹಿಂದ ಮತಗಳ ಚದುರ್ದಂಗೆ ನೋಡ್ಕೋದು ಒಂದು ಕಡೆಗಾದ್ರೆ, ಬೆಳಗಾವಿ MP ಎಲೆಕ್ಷನ್ದಾಗ MP ಕ್ಷೇತ್ರದೊಳಗೆ ಮರಾಠ ಸಮುದಾಯದ ಮತಗಳು ಭಾಳ ಇಂಪಾರ್ಟೆಂಟ್ ಪಾತ್ರ ವಹಿಸ್ತಾವೆ. ಮರಾಠ ಸಮುದಾಯವ್ರಿಗೆ ಏನು ಹೇಳ್ಯಾರಂದ್ರೆ ಜಾರಕಿಹೊಳಿಗಳು, ಈ ಸತೀಶ್ ಜಾರಕಿಹೊಳಿ ಅವರು, ನೀವು ಕೇಳಿದಂಥ ಅಧಿಕಾರವನ್ನು ನಿಮ್ಗೆ ಕೊಟ್ಬಿಡ್ತೀವಿ, ನೀವು ಮಾತ್ರ ನಮಗೆ ಸಪೋರ್ಟ್ ಮಾಡಿರಿ ಅಂತ ಹೇಳಿದರು. ಅದಕ್ಕೆ ಅವರು ಎಸ್ ಅಂತಾರಂತ. ಇವರ ಸಲಹೆಗೆ ಅವರು ಒಪ್ಕೊಂಡ್ಬಿಟ್ಟಿದಾರಂತ. ಯಾಕಂದರೆ ಮರಾಠ ಸಮುದಾಯದವ್ರದ್ದು ಬೆಳಗಾವಿಯಲ್ಲಿ ಇರೋದು ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆ ನಿಮ್ಗೆ ಅಧಿಕಾರ ನಿಮ್ಗೆ ಇರುವಂಗೆ ನೋಡ್ಕೋತೀವಿ ನಾವು, ನೀವು ನಮಗೆ ಸಪೋರ್ಟ್ ಮಾಡಿರಿ
ಅಂತ ಸತೀಶ್ ಅವರೇನೋ ಅವ್ರಿಗೆ ಆಶ್ವಾಸನೆ ಕೊಟ್ಟಾರಂತ, ಅವರು ಎಸ್ ಅಂದಾರತ್ತ. ಮುಂದೆ ಆಮೇಲೆ ಐದು ಮತಗಳಂತೆ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಈ ಹಿನ್ನೆಲೆಯೊಳಗೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರೀ ಕೇವಲ ಬೆಳಗಾವಿ ಗ್ರಾಮೀಣ, ಬೈಲಹೊಂಗಲ 2 ಕ್ಷೇತ್ರಗಳಷ್ಟನ್ನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಹೊಂದಿದ್ರೂ ಕೂಡ ನಾವಂತೆ ಗೆಲ್ಲೋದಂತೆ ಫಿಕ್ಸ್ ಅಂಥೇಳಿ ಆತ್ಮವಿಶ್ವಾಸ ಹೊಂದಿದ್ದಾರೆ ಅವರು. ಸತೀಶ್ ಅವರು ಈ ಚುನಾವಣೆ ಒಳಗೆ ತಮ್ಮ ಮಕ್ಕಳಾದ ಪ್ರಿಯಾಂಕಾ ಮತ್ತು ರಾಹುಲ್ ಅವ್ರನ್ನ ಬೆಳಕಿಗೆ ತರಕತ್ತಾರೆ. ಅವ್ರಿಗೂ ಒಂದೊಂದು ಕ್ಷೇತ್ರ ವಹಿಸ್ಕೊಟ್ಟಿದ್ದಾರೆ. ಸಾಕಷ್ಟು ಅಪಾರವಾದ ಕೊಡುಗೆ ಇದೆ. ಪ್ರಿಯಾಂಕಾ ಅವರಿಗೆ ಗೋಕಾಕ್ ಮತಕ್ಷೇತ್ರ ವಹಿಸ್ಕೊಟ್ಟಾರು, ರಾಹುಲ್ ಅವರಿಗೆ ಅರಬಾವ್ ಕ್ಷೇತ್ರ ವಹಿಸ್ಕೊಟ್ಟಾರು. ಈಗಾಗಲೇ ಅವರ ಪ್ರಚಾರನ ಚಾಲೂ ಮಾಡ್ಯಾರ. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು, ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಇನ್ನೂ ಮಾಡಬೇಕಾಗಿತ್ತು. ಅದಕ್ಕಾಗಿ ನಮ್ಮ ತಂದೆಯವ್ರನ್ನ ಬೆಂಬಲಿಸ್ರಿ ಅನ್ನೋ ಘೋಷಣೆ ಒಂದಿಗೆ ಅವರೆಲ್ಲ ಪ್ರಚಾರ ಮಾಡತ್ತಾರು. ಅವರಿಗೆಲ್ಲ ಸಾಕಾಗಿ ಸತೀಶ್ ಅವರ ಬೆಂಬಲಕರು, ಗೆಳೆಯರು, ಅವರು ಅಭಿಮಾನಿಗಳು ಏನಿದ್ದಾರೆ ಅವರೆಲ್ಲ ಸಪೋರ್ಟ್ ಮಾಡಕ್ಕೆ. ಅರಬಾವ್ ಕ್ಷೇತ್ರದಾಗಂತೆ ರಾಹುಲ್ ಅವ್ರ ಜೊತೆಗೆ ಏನು BJP ಬಾಲಚಂದ್ರ ಜಾರಕಿಹೊಳಿ ಬೆಂಬಲಕರು, ಕಾರ್ಯಕರ್ತರು ಏನದಾರ ಕಟ್ಟ ಕಾರ್ಯಕರ್ತರು ಅವ್ರ ಜೊತೆ ಸೇರಿ ಪ್ರಚಾರ ಮಾಡಕತ್ತಾರು. ಅಲ್ಲಿ ಏನು ಬರ್ತೈತೆ ಅಂದ್ರೆ ಅವರ ಅಲ್ಲಿ ಅನುಭವದಲ್ಲಿ ಅವ್ರೇನು ಬಾಲಚಂದ್ರ ಅವ್ರೇನು ಸಂದೇಶ ಕೊಟ್ಟಿಲ್ಲ. ಸಂದೇಶ ಕೊಡಿದ್ರೆ ಏನಾದ್ರು ಕಾರ್ಯಕರ್ತರು ಅವರಲ್ಲ, ಬಾಲಚಂದ್ರ ಕಾರ್ಯಕರ್ತರು ಅವರ, ಸತೀಶ್ ಅವ್ರ ಕಾರ್ಯಕರ್ತರು ಅವರ. ಪ್ರಚಾರ ಜೋರಾಗಿ ನಡೆದೈತಿ. ರಾಜಕಾರಣದಾಗ ಸದಾ ಯಾರೂ ಶತ್ರುಗಳು, ಯಾರೂ ಶಾಶ್ವತ ಶತ್ರುಗಳು ಇರೋಂಗಿಲ್ಲ, ಶಾಶ್ವತ ಮಿತ್ರರು ಇರೋಂಗಿಲ್ಲ ಅನ್ನೋದಕ್ಕೆ 2014ರಾಗ ಇದೇ ಇದೇ ಸುರೇಶ್ ಅಂಗಡಿ ವಿರುದ್ಧ ಸ್ಪರ್ಧೆ ಮಾಡಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆಲ್ಲದಂತೆ ನೋಡಿಕೊಂಡಿದ್ದಂಥ ಇದೇ ಸತೀಶ್ ಜಾರಕಿಹೊಳಿ ಪರವಾಗಿ ಈ ಚುನಾವಣೆಯ ಪ್ರಚಾರದಲ್ಲಿ ಹೆಬ್ಬಾಳ್ಕರ್ ಕುಟುಂಬ ಭಾಳ ಮುಂಚೂಣಿ ಒಳಗೈತಿ. ರಾಜಕೀಯ ವೈಚಿತ್ರ್ಯ ಅಂದ್ರೆ ಇದೇನಾ ಗೊತ್ತಿಲ್ಲ. ಸದ್ಯದ ಪರಿಸ್ಥಿತಿ ಒಳಗೆ ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಗುರಿ ಕಡೆ ಅಂದರೆ ಗೆಲುವಿನ ಗುರಿ ಕಡೆ ಗೂಳಿಯಂತೆ ನುಗ್ಗಾಕ ಸಜ್ಜಾಗ್ಯಾವು. ನೋಡ್ಬೇಕು ಕಣ್ಣಿ ಬಿಚ್ಚಿದ ಮೇಲೆ ಯಾವ ಗೂಳಿ ಯಾವ ಕಡೆ ಯಾವ ಗೂಳಿ ಹೆಂಗೆ ನುಗ್ತೈತಿ ಅನ್ನೋದನ್ನು ಕಾದು ನೋಡಬೇಕಾಗೈತಿ. ನಮಸ್ಕಾರ.